My dear students, welcome to second chapter acids, bases and salts. What are acids? Acids, see here, what are acids? Acids are substances which can donate protons and accept electrons. See here, hydrochloric acid, sulfuric acid, HNO3, nitric acid, acetic acid. These are the examples. Acids are substances which can donate protons, means here, see here, HCl, H plus gives rise to H plus and Cl minus, chloride ion. H plus is nothing but hydrogen ion or proton. Hydrogen ion is nothing but a proton. Hydrogen ion, because in hydrogen, see here, in hydrogen, one proton and one electron is there. One proton and one electron is there. If one electron is removed, only the proton is left behind. ಪ್ರೋಟಾನ್ ಮಾತ್ರ ಉಳಿಯುತ್ತೆ. ಅದಕ್ಕೋಸ್ಕರ ನಾವು H ಪ್ಲಸ್ ಅನ್ನು ನಾವು ಪ್ರೋಟಾನ್ ಅಂತ ಕರಿತೀವಿ, ಇದನ್ನು ಪ್ರೋಟಾನ್ ಅಂತ ಕರಿತೀವಿ. ಇದು ಪ್ರೋಟಾನನ್ನು ಬಿಟ್ಟುಕೊಟ್ಟಿದೆ. ಅದೇ ರೀತಿ ಸಲ್ಫ್ಯೂರಿಕ್ ಆ್ಯಸಿಡಿಗೆ ನೋಡಿ, H ಪ್ಲಸ್ H2SO4, AQ ಮೀನ್ಸ್ ಆಕ್ವಿಯಸ್. ಇದು ಆಕ್ವಿಯಸ್ ಸೊಲ್ಯೂಷನಲ್ಲಿ ಮಾತ್ರ H ಪ್ಲಸ್ ಅಯಾನನ್ನು ಬಿಟ್ಟುಕೊಡುತ್ತೆ. ಯಾವುದೇ ಒಂದು ಆ್ಯಸಿಡ್ H ಪ್ಲಸ್ ಅಯಾನನ್ನು ಕೊಡುತ್ತೆ ಅಥವಾ ಪ್ರೋಟಾನನ್ನು ಡೊನೇಟ್ ಮಾಡುತ್ತೆ ಅಂದರೆ ಅದಕ್ಕೆ ಆಕ್ವಿಯಸ್ ಕಂಡೀಷನ್ ಇರಬೇಕು. ಅಂದರೆ ಅದನ್ನು ವಾಟರ್ನಲ್ಲಿ ಡಿಸಾಲ್ವ್ ಮಾಡಿರಬೇಕು, ಆಗ ಮಾತ್ರ H ಪ್ಲಸ್ ಅನ್ನು ಕೊಡುತ್ತೆ. ಆ್ಯಂಡ್ SO4 2- ಸಲ್ಫೇಟ್ ಅಯಾನ್. ಸಿಯರ್ ದಟ್ H ಪ್ಲಸ್ ಅಯಾನ್ ಏನಾಗುತ್ತೆ ಅಂದರೆ ವಾಟರ್ ಜೊತೆ ರಿಯಾಕ್ಟ್ ಆಗಿಬಿಟ್ಟು ಗಿವ್ಸ್ ರೈಸ್ ಟು ನೋಡಿ H3O ಪ್ಲಸ್ ಬಂದಿದೆ, ಅಂದರೆ ಹೈಡ್ರೋನಿಯಂ ಅಯಾನ್. ಇದನ್ನೇನಂತಾರೆ ಹೈಡ್ರೋನಿಯಂ ಅಯಾನ್. ಹೈಡ್ರೋನಿಯಂ ಅಯಾನ್ H ಪ್ಲಸ್ ಅಯಾನನ್ನು ಹೈಡ್ರೋನಿಯಂ ಅಯಾನ್ ಅಂತ ಕರಿತೀವಿ. ನೋಡ್ರಿ, ಹೈಡ್ರೋನಿಯಂ ಅಯಾನಿಗೆ ಒಂದು ಪ್ಲಸ್ ಪಾಸಿಟಿವ್ ಚಾರ್ಜ್ ಇದೆ. ಯಾವ ರೀತಿ ಪ್ರೋಟಾನ್ಗೆ ಅಥವಾ ಹೈಡ್ರೋಜನ್ ಅಯಾನ್ಗೆ ಒಂದು ಪಾಸಿಟಿವ್ ಚಾರ್ಜ್ ಇದೆಯೋ ಅದೇ ರೀತಿ ಇದಕ್ಕೂ ಇದೆ. ನೋಡಿ, ಇದು H ಥರ ಹೋಲ್ H3O ಇದೆ ಟೋಟಲ್ಲಾಗಿ, ಆದರೆ ಇದು H ಅಂತ ಅಸ್ಯೂಮ್ ಮಾಡ್ಕೋಬೋದು. H ಪ್ಲಸ್ ಅಂದರೆ ಅದರದ್ದು ಒಂದು ಎಲೆಕ್ಟ್ರಾನ್ ಕಡಿಮೆ ಇದೆ, ಒಂದು ಪ್ರೋಟಾನ್ ಅಂತ. ಇದನ್ನು ಒಂದು ಪಾಸಿಟಿವ್ ಚಾರ್ಜ್ ಮಾತ್ರ ಇದೆ, ನೆಗೆಟಿವ್ ಚಾರ್ಜ್ ಇಲ್ಲ, ಒಂದು ಎಲೆಕ್ಟ್ರಾನ್ ಕಳ್ಕೊಂಡಿದೆ ಅಂತ ಅರ್ಥ. ಇದು ಎಕ್ಸಾಂಪಲ್ಲು. ಅಂದರೆ ಯಾವುದೇ ಒಂದು ಆಕ್ವಿಯಸ್ ಇದರಲ್ಲಿ ಮಾತ್ರ ಅದು H ಪ್ಲಸ್ ಅನ್ನು ಬಿಟ್ಟುಕೊಡುತ್ತೆ ಅಂತ. ಅದೇ ರೀತಿ ಈಗ ಬೇಸಸ್ಗೆ ಹೋಗೋಣ. ಡೆಫಿನೇಷನ್ ಬೇಸಸ್ ನೋಡಿ, ಬೇಸಸ್ ಆರ್ ಸಬ್ಸ್ಟೆನ್ಸಸ್ ವಿಚ್ ಕ್ಯಾನ್ ಅಕ್ಸೆಪ್ಟ್ ಪ್ರೋಟಾನ್ಸ್. ಪ್ರೋಟಾನನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಇದು ಡೊನೇಟ್ ಮಾಡಿದರೆ ಇದು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಆ್ಯಂಡ್ ಡೊನೇಟ್ ಎಲೆಕ್ಟ್ರಾನ್, ಅದು ಅದಕ್ಕೂ ಇದಕ್ಕೂ ವಿರುದ್ಧ. ಆಸಿಡ್ಸಲ್ಲಿ ಪ್ರೋಟಾನ್ ಡೋನರು, ಎಲೆಕ್ಟ್ರಾನ್ ಅಕ್ಸೆಪ್ಟರು. ಇಲ್ಲಿ ಇದು ಪ್ರೋಟಾನ್ ಅಕ್ಸೆಪ್ಟ್ ಮಾಡಿಕೊಂಡು ಎಲೆಕ್ಟ್ರಾನನ್ನು ಡೊನೇಟ್ ಮಾಡುತ್ತೆ. ಇದು ಪ್ರೋಟಾನ್ ಡೊನೇಟ್ ಮಾಡಿದರೆ ಆ್ಯಸಿಡ್ಡು, ಬೇಸಸ್ಸು ಎಲೆಕ್ಟ್ರಾನನ್ನು ಡೊನೇಟ್ ಮಾಡುತ್ತೆ. ಅಂಥ ವಸ್ತುವನ್ನು ನಾವು ಬೇಸಸ್ ಅಂತ ಕರಿತೀವಿ. ಬೇಸಸ್ ಆರ್ ಪ್ರೋಟಾನ್ ಅಕ್ಸೆಪ್ಟರ್ಸ್ ಆ್ಯಂಡ್ ಎಲೆಕ್ಟ್ರಾನ್ ಡೋನರ್ಸ್. ಎಕ್ಸಾಂಪಲ್ಸ್ NaOH, KOH, CaOH twice and ammonium hydroxide NH4OH. See here, ammonium hydroxide, KOH, CaOH twice, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಈ ಥರ OH ಗ್ರೂಪ್ಗಳಿದ್ದರೆ ಅದು ಬೇಸಸ್ ಆಗಿರುತ್ತೆ. ಯಾಕೆ ಅಂತಂದರೆ ಸಿಯರ್ ನೋಡಿ, ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡು, ಪೊಟ್ಯಾಷಿಯಂ ಹೈಡ್ರಾಕ್ಸೈಡು ಮತ್ತು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡನ್ನು ಎಕ್ಸಾಂಪಲ್ ಆಗಿ ತೊಗೊಂಡಿದ್ದೀನಿ. ಈಗ NaOH ಅಂತ ತೆಗೆದುಕೊಂಡ್ರೆ ಆಕ್ವಿಯಸ್ ಕಂಡೀಷನಲ್ಲಿ Na ಪ್ಲಸ್ ಆ್ಯಂಡ್ OH ಮೈನಸ್ ಅನ್ನು ಕೊಡುತ್ತೆ. ಅಂದರೆ ಸೋಡಿಯಂ ಅಯಾನು ಆ್ಯಂಡ್ ಹೈಡ್ರಾಕ್ಸಿಲ್ ಅಯಾನ್ ಅಂತ ಕರಿತೀವಿ. ಈ ಹೈಡ್ರಾಕ್ಸಿಲ್ ಅಯಾನನ್ನು OH ಮೈನಸ್ ಹೈಡ್ರಾಕ್ಸಿಲ್ ಅಯಾನನ್ನು ಕೊಡುತ್ತೆ. ಅಂದರೆ ಅರ್ಥ ಇಲ್ಲಿ ಮೈನಸ್ ನೆಗೆಟಿವ್ ಇದೆ. ನೆಗೆಟಿವ್ ಅಂದರೆ ಒಂದು ಎಲೆಕ್ಟ್ರಾನ್ ಅಂತ, ಒಂದು ಎಲೆಕ್ಟ್ರಾನ್ ಇದೆ ಅಂತ. ಅಂದರೆ ಪ್ರೋಟಾನು ಮತ್ತು ಎಲೆಕ್ಟ್ರಾನ್ಗಳ ಬ್ಯಾಲೆನ್ಸಲ್ಲಿ ಒಂದು ಎಲೆಕ್ಟ್ರಾನೇ ಜಾಸ್ತಿ ಇದೆ. ಅಂದರೆ ಇರುವಂಥ ಟೋಟಲ್ಲು ಆಕ್ಸಿಜನ್ನಲ್ಲಿ ಪ್ರೋಟಾನ್ಸ್ ಇದೆ, ಹೈಡ್ರೋಜನಲ್ಲೂ ಪ್ರೋಟಾನ್ ಇದೆ, ಎಲೆಕ್ಟ್ರಾನು ಕೂಡ ಇದೆ. ಇವೆರಡರಲ್ಲೂ ಪ್ರೋಟಾನು ಮತ್ತು ನ್ಯೂಟ್ರಾನ್ ಎಲೆಕ್ಟ್ರಾನ್ಗಳನ್ನು ಎರಡನ್ನು ಬ್ಯಾಲೆನ್ಸ್ ಮಾಡಿದರೆ ಒಂದು ಎಲೆಕ್ಟ್ರಾನ್ ಜಾಸ್ತಿ ಇರುತ್ತೆ. ಅದನ್ನು ನಾವು ಮೈನಸ್ ತೋರಿಸಿದ್ದೀವಿ. ಅಂದರೆ ಇರುವಂಥ ಪ್ರೋಟಾನಿಗೆ ಸಮನಾಗಿ ಎಲೆಕ್ಟ್ರಾನ್ಗಳಿದ್ದು ಜೊತೆಗೆ ಒಂದು ಎಲೆಕ್ಟ್ರಾನ್ ಕೂಡ ಜಾಸ್ತಿ ಇದೆ, ಸಮನಾಗಿರೋದಕ್ಕಿಂತಲೂ ಜಾಸ್ತಿ ಇದೆ. ಅದನ್ನು OH ಮೈನಸ್. ಅಂದರೆ ಎಲೆಕ್ಟ್ರಾನನ್ನು ಡೊನೇಟ್ ಮಾಡುತ್ತೆ ಅಂತಲೇ ಅರ್ಥ. OH ಮೈನಸ್ ಕೊಡುತ್ತೆ ಅಂದರೆ ಡೊನೇಟ್ ಮಾಡುತ್ತೆ ಅಂತ, ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ ಅಂತ. ಅದಕ್ಕೋಸ್ಕರ ನಾವು ಇದನ್ನು ಬೇಸ್ ಅಂತ ಕರಿತೀವಿ. KOH ಆಕ್ವಿಯಸ್, K ಪ್ಲಸ್ OH ಮೈನಸ್.
CaOH ಟ್ವೈಸ್ ಗಿವ್ಸ್ ರೈಸ್ ಟು Ca2 ಪ್ಲಸ್ ಅಥವಾ ಪ್ಲಸ್ ಪ್ಲಸ್ ಅಂತ ಅನ್ಬೋದು ಪ್ಲಸ್ OH. ಈ ಪ್ಲಸ್ಗೆ ವ್ಯತ್ಯಾಸ ಇದೆ. ಈ ಪ್ಲಸ್ ಅಂದ್ರೆ ಅರ್ಥ ಈ ಆ್ಯಟಮಲ್ಲಿ 2 ಎಲೆಕ್ಟ್ರಾನ್ ಕಳ್ಕೊಂಡಿದೆ, 2 ಎಲೆಕ್ಟ್ರಾನ್ ಕಡಿಮೆ ಇದೆ. ಇರುವಂಥ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ಗಳ ಬ್ಯಾಲೆನ್ಸಲ್ಲಿ ಯಾವಾಗಲೂ ಬ್ಯಾಲೆನ್ಸಲ್ಲಿರುತ್ತೆ. ಆ್ಯಟಮ್ಸಲ್ಲಿ ಯಾವುದೇ ಒಂದು ಆ್ಯಟಮಲ್ಲಿ ಎಷ್ಟು ಪ್ರೋಟಾನ್ಸ್ ಇರ್ತವೋ ಅಷ್ಟೇ ಎಲೆಕ್ಟ್ರಾನ್ಸ್ ಇರ್ತವೆ. ನಂಬರ್ ಆಫ್ ಪ್ರೋಟಾನ್ಸ್ ಆರ್ ಆಲ್ವೇಸ್ ಈಕ್ವಲ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಬಟ್ ಇಲ್ಲಿ ಅಯಾನ್ಸಲ್ಲಿ ಏನಾಗುತ್ತೆ, ಅವು ಅನ್ಬ್ಯಾಲೆನ್ಸ್ಡ್ ಆಗಿರುತ್ತೆ. ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ಗಳ ನಡುವೆ ಬ್ಯಾಲೆನ್ಸ್ ಇರೋದಿಲ್ಲ. ಎಲೆಕ್ಟ್ರಾನ್ ಕಡಿಮೆ ಇರ್ಬೋದು, ಎಲೆಕ್ಟ್ರಾನ್ ಜಾಸ್ತಿನೂ ಇರ್ಬೋದು. ಎಲೆಕ್ಟ್ರಾನ್ ಕಡಿಮೆ ಇದ್ದರೆ ಅದನ್ನು ಪಾಸಿಟಿವ್ ಅಯಾನ್ ಅಂತೀವಿ, ಅದನ್ನು ಕ್ಯಾಟಯಾನ್ ಅಂತೀವಿ. ಎಲೆಕ್ಟ್ರಾನ್ ಜಾಸ್ತಿ ಇದ್ದರೆ ಅದನ್ನು ನೆಗೆಟಿವ್ ಅಯಾನ್ ಅಥವಾ ಆ್ಯನ್ ಅಯಾನ್ ಅಂತ ಕರಿತೀವಿ. ಅದು ನೆಕ್ಸ್ಟ್ ಹೇಳ್ತೀವಿ. ಈಗ ಹೈಡ್ರೋಜನ್ ಅಯಾನನ್ನು H+ ನಾವು ಯಾಕೆ ಪ್ರೋಟಾನ್ ಅಂತ ಕರಿತೀವಿ ಅನ್ನೋದಕ್ಕೆ ನೋಡಿರಿ, ಹೈಡ್ರೋಜನ್ ಇದೆ ಇಲ್ಲಿ. ಹೈಡ್ರೋಜನಲ್ಲಿ ಒಂದು ಪ್ರೋಟಾನ್ ಇರುತ್ತೆ, ಒಂದು ಎಲೆಕ್ಟ್ರಾನ್ ಇರುತ್ತೆ. ಒಂದು ಪ್ರೋಟಾನ್ ಅಂದ್ಕೊಳ್ಳಿ, ಇನ್ನೊಂದು ಎಲೆಕ್ಟ್ರಾನ್ ಇದೆ. ಓಕೆ, ಈ ಪ್ರೋಟಾನಲ್ಲಿದೆ, ನ್ಯೂಕ್ಲಿಯಸ್ಸಲ್ಲಿದೆ. ಈ ಎಲೆಕ್ಟ್ರಾನನ್ನು ನೀವು ರಿಮೂವ್ ಮಾಡಿಬಿಟ್ರೆ, ತೆಗೆದ್ರೆ ಉಳಿಯೋದೇ ಪ್ರೋಟಾನ್. ಅಂದರೆ ಎಲೆಕ್ಟ್ರಾನ್ ತೆಗೆದಿದ್ದೀನಿ, ಉಳಿದದ್ದು H+ ಈಸ್ ನಥಿಂಗ್ ಬಟ್ ಎ ಪ್ರೋಟಾನ್. ವೈ? ಹೈಡ್ರೋಜನ್ ಅಯಾನ್ ಈಸ್ ಮೇಡ್ ಅಪ್ ಆಫ್ 1 proton and 1 electron. If you remove the electron, only the proton is left behind. ಉಳ್ಕೊಳ್ತಕ್ಕಂಥದ್ದು ಪ್ರೋಟಾನ್ ಮಾತ್ರ. ಅದಕ್ಕೋಸ್ಕರ ಅದನ್ನು ಪ್ರೋಟಾನ್ ಅಂತ ಕರಿತೀವಿ. ಆಮೇಲೆ OH- ಅಂತಂದರೆ ಹೈಡ್ರಾಕ್ಸಿಲ್ ಅಯಾನು, ಹೈಡ್ರಾಕ್ಸಿಲ್ ಅಯಾನ್ ಅಂತೀವಿ. ಈ ಹೈಡ್ರಾಕ್ಸಿಲ್ ಅಯಾನಲ್ಲಿ ಏನೋ ಒಂದು ಆಕ್ಸಿಜನ್ ಇದೆ, ಒಂದು ಹೈಡ್ರೋಜನ್ ಇದೆ. ಎರಡರ ಜೊತೆಗೆ ಇರುವಂಥ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ಗಳ ಬ್ಯಾಲೆನ್ಸಲ್ಲಿ ಒಂದು ಎಲೆಕ್ಟ್ರಾನೇ ಜಾಸ್ತಿ ಇದೆ. ಅದನ್ನು ಎಲೆಕ್ಟ್ರಾನ್ ಜಾಸ್ತಿ ಇರೋದನ್ನು ತೋರಿಸಿದ್ದೀವಿ. ಈಗ ಇದು OH- ಬಿಡುಗಡೆ ಮಾಡುತ್ತೆ ಅಂದರೆ ಅರ್ಥ ಏನು ಅಂದರೆ, ಅದು ಎಲೆಕ್ಟ್ರಾನನ್ನು ಕೊಡುತ್ತೆ, ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ ಅಂತ. ನೆಕ್ಸ್ಟು ವಿಚಾರ ಏನು? ಸಾಲ್ಟ್ಸ್. ವಾಟ್ ಆರ್ ಸಾಲ್ಟ್ಸ್? ಆ್ಯಸಿಡ್ಸ್ ಪ್ಲಸ್ ಬೇಸ್ ಗಿವ್ಸ್ ರೈಸ್ ಟು ಸಾಲ್ಟ್ ಆ್ಯಂಡ್ ವಾಟರ್ ಅಂತ. ನಾವು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ನೋಡಿದ್ದೀವಿ. ಆ್ಯಸಿಡ್ಗೆ ಬೇಸ್ಗೆ ರಿಯಾಕ್ಷನ್ ಮಾಡಿದರೆ ಆ್ಯಸಿಡ್ ಪ್ಲಸ್ ಬೇಸ್ ಗಿವ್ಸ್ ರೈಸ್ ಟು ಸಾಲ್ಟ್ ಆ್ಯಂಡ್ ವಾಟರ್ ಕೊಡುತ್ತೆ. ಅದೇ ಸಾಲ್ಟ್ಸ್ ಆರ್ ದೋಸ್ ಸಬ್ಸ್ಟೆನ್ಸಸ್ ಫಾರ್ಮ್ಡ್ ಬೈ ದಿ ರಿಯಾಕ್ಷನ್ ಆಫ್ ಆ್ಯಸಿಡ್ಸ್ ವಿತ್ ಬೇಸಸ್. ಆ್ಯಸಿಡ್ಸು ಬೇಸಸ್ ಜೊತೆ ಮತ್ತು ಆಸಿಡ್ ಮತ್ತು ಬೇಸ್ಗಳು ಸೇರಿ ಆಗುವಂಥದ್ದೇ ಸಾಲ್ಟ್. ಈಗ ನಾವು ಸಮಥಿಂಗ್ ವಿ ಶಾಲ್ ನೋ ಸಮಥಿಂಗ್ ಅಬೌಟ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್. ಆ್ಯಸಿಡ್ಸ್ ಅಂದರೆ ಆ್ಯಸಿಡ್ಸ್ ಆರ್ ಸೋವರ್ ಇನ್ ಟೇಸ್ಟ್. ಸೋವರ್ ಅಂದರೆ ಹುಳಿ, ರುಚಿಯಲ್ಲಿ ಹುಳಿಯಾಗಿರ್ತವೆ. ಆ್ಯಂಡ್ ಚೇಂಜ್ ದ ಕಲರ್ ಆಫ್ ದ ಬ್ಲೂ ಲಿಟ್ಮಸ್ ರೆಡ್. ಬ್ಲೂ ಲಿಟ್ಮಸನ್ನು ರೆಡ್ ಮಾಡುತ್ತೆ ಯಾವುದು? ಆ್ಯಸಿಡ್. ನೋಡಿ, ಆ್ಯಸಿಡ್ಸ್ ಆರ್ ಸೋವರ್ ಇನ್ ಟೇಸ್ಟ್. ಸೋವರ್ ಅಂದರೆ ಹುಳಿಯಾಗಿರ್ತದೆ, ರುಚಿಯಲ್ಲಿ ಹುಳಿಯಾಗಿರ್ತದೆ. ಹಂಗಂತ ನಾವೇನು ನಾಲಿಗೆಯಲ್ಲಿ ಅದನ್ನು ರುಚಿನ ಕಂಡುಹಿಡಿಯಲ್ಲ. ಯಾಕೆಂದರೆ ಯಾವುದೇ ಆಸಿಡ್ ಅಥವಾ ಬೇಸಸ್ಗಳು ತುಂಬ ಕೊರೋಸಿವ್ ನೇಚರ್ ಇರ್ತದೆ. ಹಾಗಾಗಿ ನಾವು ನಾಲಿಗೆಯಿಂದ ಟೇಸ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಕೆಲವು ಮೈಲ್ಡ್ ಆ್ಯಸಿಡ್ಗಳನ್ನು ಟೆಸ್ಟ್ ಮಾಡ್ಬೋದು ಅಷ್ಟೇ. ಮೈಲ್ಡ್ ಆ್ಯಸಿಡ್ ಅಂತ ಇರ್ತವೆ, ವೀಕ್ ಆ್ಯಸಿಡ್ಗಳು, ಅವುಗಳನ್ನು ಇದು ಮಾಡ್ಬೋದು. ಉದಾಹರಣೆ, ನಾವು ಹುಣಸೆ ಹಣ್ಣನ್ನು ತಿಂತೀವಿ, ಅದು ಟಾರ್ಟಾರಿಕ್ ಆ್ಯಸಿಡ್. ಆ ಹುಣಸೆ ಹಣ್ಣು ಅದರಲ್ಲಿ ಟಾರ್ಟಾರಿಕ್ ಆ್ಯಸಿಡ್ ಇದೆ. ನಾವು ಅದನ್ನು ಟೇಸ್ಟ್ ಮಾಡಿದಾಗ ಹುಳಿ ಅನುಭವ ಆಗುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ಹೇಳ್ತಕ್ಕಂಥದ್ದು. ಇದೇನು ಮಾಡುತ್ತೆ? ಚೇಂಜ್ ದ ಕಲರ್ ಆಫ್ ದ ಬ್ಲೂ ಲಿಟ್ಮಸ್ ರೆಡ್. ಬ್ಲೂನ ರೆಡ್ ಮಾಡಿದೆ, ಬ್ಲೂ ರೆಡ್. ಇದಕ್ಕೆ ನೆನ್ಪಿಟ್ಕೊಳ್ಳೋಕ್ಕೆ ABR ಅಂತ ನೆನ್ಪಿಟ್ಕೊಳ್ಳಿ. ABR ಅಂದರೆ ಏನಂದರೆ ಆ್ಯಸಿಡಲ್ಲಿ ಬ್ಲೂ ಲಿಟ್ಮಸ್ ಪೇಪರು ರೆಡ್ ಆಗುತ್ತೆ. ಆ್ಯಸಿಡ್ನಲ್ಲಿ ಬ್ಲೂ ಲಿಟ್ಮಸ್ ಪೇಪರು ರೆಡ್ ಆಗುತ್ತೆ. ABR ಅಂತ ನೆನ್ಪಿಟ್ಕೊಂಡ್ರೆ ಇದು ಆ್ಯಸಿಡ್ಡು ಅಂದರೆ ಬ್ಲೂ ಲಿಟ್ಮಸ್ ಪೇಪರ್ ಏನಾಗುತ್ತೆ, ಅಥವಾ ರೆಡ್ ಲಿಟ್ಮಸ್ ಪೇಪರ್ ಯಾವ ರೀತಿ ವರ್ತಿಸುತ್ತೆ ವಿತ್ ಆ್ಯಸಿಡ್ಸ್ ಜೊತೆ ಅಂತ ಕೇಳಿದಾಗ ಇದು ಹೆಲ್ಪ್ ಆಗುತ್ತೆ ನಿಮಗೆ. ABR ಅಂತ ನೆನ್ಪಿಟ್ಟು. A ಗೊತ್ತು, B ಅಂತ ನೆಕ್ಸ್ಟ್ ಬಂದೇ ಬರುತ್ತೆ ಗೊತ್ತು, ಮುಂದೆ ನೆಕ್ಸ್ಟ್ R ಬರ್ತದೆ. ಅದಕ್ಕೆ ರಿವರ್ಸು ಬೇಸಿಗೆ, ಅದನ್ನು ಮಾಡ್ಕೊಳ್ಳೋಣ. ನೆಕ್ಸ್ಟ್ ನೋಡಿ, ಬೇಸಸ್ಸಿಗೆ ಹೋದರೆ ಬೇಸಸ್ ಆರ್ ಬಿಟ್ಟರ್ ಇನ್ ಟೇಸ್ಟ್. ಬಿಟ್ಟರ್ ಅಂದರೆ ಕಹಿ, ರುಚಿಯಲ್ಲಿ ಕಹಿ ಆಗಿರ್ತವೆ. ಆ್ಯಂಡ್ ಚೇಂಜ್ ದಿ ಸುಣ್ಣದ ಇದು ನೋಡಿದ್ದೀರಲ್ಲ, ಸುಣ್ಣ ಹಾಕ್ಕೊಂಡ್ರೆ ಅದು CaOH, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಅದು CaOH ಟ್ವೈಸು. ಅದು ತುಂಬ ಬಿಟ್ಟರ್ ಅನಿಸುತ್ತೆ, ಕಹಿ ಆಗುತ್ತೆ. ಹಂಗಂತ ಯಾರೂ ಸುಣ್ಣದ ಟೇಸ್ಟ್ ಮಾಡಲು ಹೋಗಲ್ಲ. ಅದು ಕೂಡ ಸ್ಟ್ರಾಂಗ್ ಇರುತ್ತೆ ಇನ್ ಟೇಸ್ಟ್. ಆ್ಯಂಡ್ ಚೇಂಜ್ ದ ಕಲರ್ ಆಫ್ ದ ರೆಡ್ ಲಿಟ್ಮಸ್ ಬ್ಲೂ. ರೆಡ್ ಲಿಟ್ಮಸ್ ಟು ಬ್ಲೂ. ರೆಡ್ ಲಿಟ್ಮಸ್ಸು ಬ್ಲೂ ಆಗುತ್ತೆ ನೋಡಿ, ರೆಡ್ಡು ಬ್ಲೂ ಆಗುತ್ತೆ. ಸಾರಿ, ಕಾಣ್ತಿಲ್ಲ. ರೆಡ್ ಲಿಟ್ಮಸ್ ಬ್ಲೂ. ಮತ್ತೊಮ್ಮೆ ನೋಡ್ಕೊಳ್ಳಿ. ಬೇಸಸ್ ಆರ್ ಬಿಟರ್ ಇನ್ ಟೇಸ್ಟ್ ಆ್ಯಂಡ್ ಚೇಂಜ್ ದ ಕಲರ್ ಆಫ್ ದ ರೆಡ್ ಲಿಟ್ಮಸ್ ಟು ಬ್ಲೂ. ಅದನ್ನು ಬೇಸ್ ತೆಗೆದುಕೊಳ್ಳಿ. ಅದಕ್ಕೆ ರೆಡ್ ಲಿಟ್ಮಸ್ಸು ಬ್ಲೂ ಆಗುತ್ತೆ. ಅಂದರೆ B to R ರಿವರ್ಸು, ಆ್ಯಸಿಡ್ಡಿಗೆ ರಿವರ್ಸು. ಇದನ್ನು ತಿಳ್ಕೊಂಡ್ರೆ ಮರೆಯೋದಿಲ್ಲ.
ಅದನ್ನು ನೆಮೋನಿಕ್ಸ್ ಈಸಿಯಾಗಿ ನೆನ್ಪಿಟ್ಕೊಳ್ಳೋಕ್ಕೆ. ಅದೇ ರೀತಿ ಲಿಟ್ಮಸ್ ಆ್ಯಂಡ್ ಟರ್ಮರಿಕ್. ಟರ್ಮರಿಕ್ ಅಂದರೆ ಅರಿಶಿನ ಆರ್ ದಿ ನ್ಯಾಚುರಲ್ ಇಂಡಿಕೇಟರ್ಸ್. ಅವುಗಳು ನ್ಯಾಚುರಲ್ ಇಂಡಿಕೇಟರ್ಸ್ಗಳಾಗಿರ್ತವೆ. ಅವುಗಳನ್ನು ಆ್ಯಸಿಡ್ ಅಥವಾ ಬೇಸ್ಗಳನ್ನು ಟೆಸ್ಟ್ ಮಾಡಲಿಕ್ಕೆ ಬಳಸ್ಬೋದು, ಟೆಸ್ಟ್ ಮಾಡಲಿಕ್ಕೆ, ಪರೀಕ್ಷೆ ಮಾಡಲಿಕ್ಕೆ. ಅದೇ ರೀತಿ ಸಿಂಥೆಟಿಕ್ ಇದೆ, ಅಂದರೆ ಮಿಥೈಲ್ ಆರೆಂಜ್ ಆ್ಯಂಡ್ ಫಿನಾಫ್ಥಲಿನ್. ಮಿಥೈಲ್ ಆರೆಂಜ್ ಆ್ಯಂಡ್ ಫಿನಾಫ್ಥಲಿನ್. ಮಿಥೈಲ್ ಆರೆಂಜ್ ಆ್ಯಂಡ್ ಫಿನಾಫ್ಥಲಿನ್ ಇವು ಸಿಂಥೆಟಿಕ್ ಇಂಡಿಕೇಟರ್ಸು ಆರ್ ದಿ ಸಿಂಥೆಟಿಕ್ ಇಂಡಿಕೇಟರ್ಸ್ ಯೂಸ್ಡ್ ಟು ಟೆಸ್ಟ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್. ಆ್ಯಸಿಡ್ ಮತ್ತು ಬೇಸಸ್ಗಳನ್ನು ಟೆಸ್ಟ್ ಮಾಡಲಿಕ್ಕೆ, ಅವುಗಳು ಆ್ಯಸಿಡ್ ಇದೆಯೋ ಬೇಸ್ ಇದೆಯೋ ಅಂತ ನೋಡಲಿಕ್ಕೆ ನಾವೇನು ಮಾಡ್ಬೋದು, ಮಿಥೈಲ್ ಆರೆಂಜನ್ನು ಬಳಸ್ಬೋದು ಅಥವಾ ಫಿನಾಫ್ಥಲಿನ್ ಬಳಸ್ಬೋದು. ಹಾಗಾದರೆ ಆ್ಯಸಿಡ್ಡು ಫಿನಾಫ್ಥಲಿನ್ ಏನು ಮಾಡುತ್ತೆ? ಆ್ಯಸಿಡ್ ಆದರೆ ಫಿನಾಫ್ಥಲಿನ್ನು ಕಲರ್ಲೆಸ್ ಬರುತ್ತೆ. ಅಂದರೆ ಆ್ಯಸಿಡ್ ಸೊಲ್ಯೂಷನಲ್ಲಿ ಕಲರ್ಲೆಸ್ ಬರುತ್ತೆ. ಯಾವುದು? ಫಿನಾಫ್ಥಲಿನ್. ಫಿನಾಫ್ಥಲಿನನ್ನು ನೀವು ಆ್ಯಸಿಡ್ಗೆ ಹಾಕಿದರೆ ಅದು ಕಲರ್ಲೆಸ್ ಬರುತ್ತೆ. ನೆಕ್ಸ್ಟು ಅದೇ ರೀತಿ ಫಿನಾಫ್ಥಲಿನ ಬೇಸ್ಗೆ ಹಾಕಿದರೆ, ಬೇಸ್ ಜೊತೆ ಟೆಸ್ಟ್ ಮಾಡಿದರೆ ಪಿಂಕ್ ಬರುತ್ತೆ. ನೆನ್ಪಿಟ್ಕೋಬೇಕು. ಆ್ಯಸಿಡ್ಡಿಗಾದರೆ ಕಲರ್ಲೆಸ್. ಫಿನಾಫ್ಥಲಿನ್ ವಿತ್ ರೆಸ್ಪೆಕ್ಟ್ ಟು ಫಿನಾಫ್ಥಲಿನ್, ಐ ಆಮ್ ಟಾಕಿಂಗ್ ಅಬೌಟ್ ಫಿನಾಫ್ಥಲಿನ್. ಫಿನಾಲ್ ಥ್ಯಾಲಿನ್ ಸ್ಪೆಲ್ಲಿಂಗ್ PHENOL, PHTHALEIN, ಫಿನಾಫ್ಥಲಿನ್ ಕಲರ್ಲೆಸ್ ಕೊಡುತ್ತೆ. ಬೇಸಸ್ಗಾದರೆ ಪಿಂಕ್ ಕೊಡುತ್ತೆ. ನೆಕ್ಸ್ಟ್ ಮಿಥೈಲ್ ಆರೆಂಜ್ ಇನ್ ಆ್ಯಸಿಡ್. ಮಿಥೈಲ್ ಆರೆಂಜ್ ಆ್ಯಸಿಡ್ ಸೊಲ್ಯೂಷನಲ್ಲಿ ಏನಾಗ್ತದೆ? ನೆಕ್ಸ್ಟ್ ಇನ್ನೊಂದು ಮಿಥೈಲ್ ಆರೆಂಜು, ಇದು ರೆಡ್ ಕಲರ್ ಕೊಡುತ್ತೆ. ನೋಡಿ, ಇದು ಕಲರ್ಲೆಸ್ ಕೊಡುತ್ತೆ, ಇದು ರೆಡ್ ಕೊಡುತ್ತೆ. ಆಮೇಲೆ ಬೇಸಿಕ್ ಸೊಲ್ಯೂಷನಲ್ಲಿ ಮಿಥೈಲ್ ಆರೆಂಜು ಯೆಲ್ಲೋ ಕೊಡುತ್ತೆ. ಅದೇ ಫಿನಾಫ್ಥಲಿನು ಪಿಂಕ್ ಕೊಟ್ಟಿತ್ತು, ಇದಕ್ಕೆ ಯೆಲ್ಲೋ ಬರುತ್ತೆ. ಇವೆರಡನ್ನು ಕಾಂಟ್ರಾಸ್ಟಿಂಗ್ ಆಗಿ ನೆನ್ಪಿಟ್ಕೋಬೇಕಾಗುತ್ತೆ ಕರೆಕ್ಟಾಗಿ. ಆ್ಯಸಿಡ್ ಫಿನಾಫ್ಥಲಿನ್ನು ಆ್ಯಸಿಡಲ್ಲಿ ಯಾವುದು ರೀತಿ ಇದೆ, ಆ್ಯಸಿಡ್ಗಾದರೆ ಹೆಂಗೆ, ಬೇಸ್ಗಾದರೆ ಹೆಂಗೆ. ಮಿಥೈಲ್ ಆರೆಂಜು ಆ್ಯಸಿಡ್ಗಾದರೆ ಹೆಂಗೆ, ಬೇಸಸ್ಗಾದರೆ ಹೆಂಗೆ ಅಂತ ನಾವು ಟೇಬಲ್ ಮಾಡಿಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ದೇರ್ ಆರ್ ಸಮ್ ಸಬ್ಸ್ಟೆನ್ಸಸ್ ವೂಸ್ ಓಡರ್ ಇನ್ ಅಸಿಡಿಕ್ ಆ್ಯಂಡ್ ಬೇಸಿಕ್ ಮೀಡಿಯಾ. ದೇರ್ ಆರ್ ಕೆಲವು ವಸ್ತುಗಳಲ್ಲಿ ಓಡರ್ ಅಂದರೆ ಸ್ಮೆಲ್ ಕೂಡ ಚೇಂಜ್ ಆಗುತ್ತೆ. ಇವುಗಳನ್ನು ಏನಂತೀವಿ? ದೇರ್ ಆರ್ ಸಮ್ ಸಬ್ಸ್ಟೆನ್ಸಸ್ ಅಂದರೆ ಇಂಡಿಕೇಟರ್ಸ್ಗಳು ವೂಸ್ ಓಡರ್ ಚೇಂಜಸ್ ಇನ್ ಅಸಿಡಿಕ್ ಆ್ಯಂಡ್ ಬೇಸಿಕ್ ಮೀಡಿಯಾ. ದೀಸ್ ಆರ್ ಕಾಲ್ಡ್ ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್. ಆಲ್ಫ್ಯಾಕ್ಟರಿ, OLFACTORY, ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್. ನೆಕ್ಸ್ಟ್ ಇಷ್ಟು ಆ್ಯಸಿಡ್ಸು, ಬೇಸು. ಆಮೇಲೆ ಆ್ಯಸಿಡ್ ಅಂದ ತಕ್ಷಣ, ಆ್ಯಸಿಡ್ ಅಂದರೆ ಕಾಂಪೌಂಡ್, ಅದು ಬೇಸ್ ಅಂದ್ರೂ ಕಾಂಪೌಂಡು. ಆ್ಯಸಿಡ್ ಅಂದರೆ ಪ್ರೋಟಾನ್ ಡೋನರು, ಎಲೆಕ್ಟ್ರಾನ್ ಅಕ್ಸೆಪ್ಟರು. ಆಮೇಲೆ ಆ್ಯಸಿಡ್ಗೆ ಎಕ್ಸಾಂಪಲ್ ಕೊಡೋಕ್ಕೆ ಗೊತ್ತಾಗಬೇಕು, ಬೇಸಸ್ಗೆ ಕೊಡೋಕ್ಕೆ ಗೊತ್ತಾಗಬೇಕು. ಆಮೇಲೆ ಆ್ಯಸಿಡ್ಡು ಬೇಸ್ ಅಂದ ತಕ್ಷಣ ಮೆಟಲ್ಸು ನಾನ್ ಮೆಟಲ್ಸ್ ಅನ್ನೋದಕ್ಕೆ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ನೋಡಿ, ಇಡೀ ಟೋಟಲ್ಲಾಗಿ ಮ್ಯಾಟರ್ ಏನಿದೆ ಈ ಜಗತ್ತಿನಲ್ಲಿ, ಏನು ವಸ್ತುಗಳಿದ್ದಾವೆ ಅವೆಲ್ಲ ಮ್ಯಾಟರ್ನಲ್ಲಿ ಡಿಫ್ರೆಂಟ್ ಸಬ್ಸ್ಟೆನ್ಸ್ಗಳಿದ್ದಾವೆ. ಎಲಿಮೆಂಟ್ಸ್ ಆರ್ ದಿ ಸಬ್ಸ್ಟೆನ್ಸ್, ಮಾಲಿಕ್ಯೂಲ್ ಈಸ್ ಆಲ್ಸೋ ಎ ಸಬ್ಸ್ಟೆನ್ಸ್, ಮಿಕ್ಸ್ಚರ್ಸು ಇವೆಲ್ಲ 9th ಸ್ಟ್ಯಾಂಡರ್ಡಲ್ಲಿ ಓದಿದ್ವಿ. ಎಲಿಮೆಂಟ್ಸ್ ಅಂದರೆ ನೋಡಿ, ಎಲಿಮೆಂಟ್ಸಲ್ಲಿ ಮೆಟಲ್ಸು, ನಾನ್ ಮೆಟಲ್ಸು, ಮೆಟಲೈಟ್ಸು ಇದ್ದಾವೆ. ಅದನ್ನು ನಾವು ಪೀರಿಯಾಡಿಕ್ ಟೇಬಲ್ಲು ಎಲ್ಲ ತೋರಿಸಿ ಹೇಳಿದ್ದೀವಿ. ಇದು ಮೆಟಲ್ಸು, ನಾನ್ ಮೆಟಲ್ಸು. ಆಮೇಲೆ ಮಾಲಿಕ್ಯೂಲ್ಸ್ ಅಂತಾರೆ, ಈಗ ಎಲಿಮೆಂಟ್ಸಲ್ಲಿ ಯಾವುದೇ ಒಂದು ಎಲಿಮೆಂಟ್ ತೆಗೆದ್ರು, ಹೈಡ್ರೋಜನ್, ಹೀಲಿಯಂ, ಲೀಥಿಯಂ, ಬೆರ್ಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಯಾವುದೇ ತೆಗೆದುಕೊಳ್ಳಿ, ಅದರಲ್ಲಿ ಅದರದ್ದೇ ಆದೊಂದು ಆ್ಯಟಮ್ಸ್ ಇರುತ್ತೆ. ಆ ಆ್ಯಟಮ್ಸ್ಗಳು ಒಂದಕ್ಕೊಂದು ರಿಯಾಕ್ಟ್ ಆದಾಗ ಮಾಲಿಕ್ಯೂಲ್ ಬರುತ್ತೆ. ಅದೇ ಮಾಲಿಕ್ಯೂಲ್ ಅಂದರೆ ಎಕ್ಸಾಂಪಲ್ ನೋಡಿ, ಹೈಡ್ರೋಜನ್ H+H ಅಂದರೆ ಹೈಡ್ರೋಜನ್ ಆಟಮ್ ಪ್ಲಸ್ ಹೈಡ್ರೋಜನ್ ಆಟಮ್ ಗಿವ್ಸ್ ರೈಸ್ ಟು ಹೈಡ್ರೋಜನ್ ಮಾಲಿಕ್ಯೂಲ್. ಆಕ್ಸಿಜನ್ ಆಟಮ್ ಪ್ಲಸ್ ಆಕ್ಸಿಜನ್ ಆಟಮ್ ಗಿವ್ಸ್ ರೈಸ್ ಟು ಆಕ್ಸಿಜನ್ ಮಾಲಿಕ್ಯೂಲ್. ಅದೇ ರೀತಿ ನೈಟ್ರೋಜನ್ನು, ಅದೇ ರೀತಿ ಕ್ಲೋರಿನ್ನು, ಈ ರೀತಿ ಇವೆಲ್ಲ ಮಾಲಿಕ್ಯೂಲ್ಸ್ಗಳು. ಆಮೇಲೆ H2O, CO2 ಮತ್ತು ಈಗ ನಾವೇನು ಆ್ಯಸಿಡ್ಗಳನ್ನು ಓದಿದ್ದೆವು ಇವೆಲ್ಲವೂ ಕೂಡ ಇವು ಕೂಡ ಮಾಲಿಕ್ಯೂಲೇ. ಆದರೆ ಎಂಥ ಮಾಲಿಕ್ಯೂಲ್ ಅಂದರೆ ಕಾಂಪೌಂಡ್ ಮಾಲಿಕ್ಯೂಲ್. ಅಂದರೆ ಮಾಲಿಕ್ಯೂಲ್ಸಲ್ಲಿ 2 ಟೈಪ್ಸ್. ಒಂದೇ ಆ್ಯಟಮ್ಸ್ಗಳಿಂದಾಗಿದ್ದರೆ, ಒಂದೇ ಥರದ ಆ್ಯಟಮ್ಸ್ಗಳಿಂದಾಗಿದೆ, ಒಂದು ಎಲಿಮೆಂಟಿನ ಆ್ಯಟಮ್ಗಳಿಂದಾಗಿದ್ದರೆ ಅವು ಎಲಿಮೆಂಟಲ್ ಮಾಲಿಕ್ಯೂಲು. ಬೇರೆ ಬೇರೆ ಎಲಿಮೆಂಟಿನ ಆ್ಯಟಮ್ಗಳಿಂದಾಗಿದ್ದರೆ ಅದು ಕಾಂಪೌಂಡ್ ಮಾಲಿಕ್ಯೂಲು. ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟು ನೋಡಿ, CH3COH ಆ್ಯಸಿಡ್ಡು, ಇದೊಂದು ಕಾಂಪೌಂಡೇ, ಆ್ಯಸಿಡ್ ಆಗಿದೆ. ಇದೊಂದು ಆ್ಯಸಿಡ್. ಒತ್ತು ಎಕ್ಸಾಂಪಲ್ಗಳು ನಿಮಗೆ ನೆನ್ಪಿಟ್ಕೋಬೇಕು. ಬೇಸಸ್ ಇದೆ, ಇವೆಲ್ಲ ನೆನ್ಪಿಟ್ಕೋಬೇಕು. ಆಸಿಡ್ ಪ್ಲಸ್ ಬೇಸ್ ಯೂಸ್ ಸಾಲ್ಟ್ ಆ್ಯಂಡ್ ಲೆಸ್ ವಾಟರ್. ಅದು ಯಾಕೆಂದರೆ ನೀವು ಆಸಿಡ್ಸು ಬೇಸಸ್ ಅಂತ ಹೋದಾಗ
ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಚಾಪ್ಟರು ಕನ್ಫ್ಯೂಷನ್ ಕೊಡುತ್ತೆ. ಕನ್ಫ್ಯೂಷನ್ ಆಗಬಾರ್ದು ಅಂದರೆ ಅದು ಅವುಗಳ ಮೂಲ ಅರ್ಥ ಸರಿಯಾಗಿ ಅರ್ಥ ಮಾಡ್ಕೊಂಡಿರಬೇಕು. ನೆಕ್ಸ್ಟು ಕಾನ್ಸೆಪ್ಟು ಹೌ ಡು ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ ರಿಯಾಕ್ಟ್ ವಿತ್ ಮೆಟಲ್ಸ್. ಈಗ ನಾವು ಓದ್ತಾ ಇರೋ ಚಾಪ್ಟ್ರು ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ಸು. ಆ್ಯಸಿಡ್ಸ್ ಆ್ಯಂಡ್ ಬೇಸಸ್ಸಲ್ಲಿ ಮೆಟಲ್ಸ್ ಜೊತೆ ಯಾವ ರೀತಿ ರಿಯಾಕ್ಟ್ ಆಗುತ್ತೆ, ಯಾವ ರೀತಿ ಮೆಟಲ್ಸ್ ಈಗಾಗಲೇ ಮೆಟಲ್ಸ್ ಓದಿದ್ವಿ, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಅಂತ. ಈ ಮೆಟಲ್ಸ್ ಜೊತೆ ಹೆಂಗೆ ವರ್ಕ್ ಆಗುತ್ತೆ ಮೆಟಲ್ಸ್ ನೋಡ್ರಿ. ಈ ಲೆಫ್ಟ್ ಪಾರ್ಟಲ್ಲಿರೋವೆಲ್ಲ ಮೆಟಲ್ಸ್, ಇವು ನಾನ್ ಮೆಟಲ್ಸು ಕೆಲವು ಮಧ್ಯದಲ್ಲಿ ಮೆಟಲಾಯ್ಡ್ಸ್ ಇದೆ. ಈ ಮೆಟಲ್ಸ್ಗಳು ಈ ನಾವು ಏನು ಕಾಂಪೌಂಡ್ಗಳನ್ನು ಸ್ಟಡಿ ಮಾಡ್ತಾ ಇದೀವಲ್ಲ ಅವುಗಳ ಜೊತೆ ಯಾವ ರೀತಿ ವರ್ತಿಸುತ್ತೆ, ಯಾವ ರೀತಿ ರಿಯಾಕ್ಷನ್ ಆಗುತ್ತೆ ಅಂತ ನೋಡಬೇಕು. ಇನ್ನು ಆ್ಯಕ್ಟಿವಿಟಿ 2.3 ಫಿಗರ್ 2.1 ಪೇಜ್ ನಂಬರ್ 19 ತೆಗಿಬೇಕು. ನೀವು ಯಾವಾಗಲೂ ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡ್ಕೋಬೇಕು. ಆಮೇಲೆ ನೋಡಿ, ಆ್ಯಸಿಡ್ಸು ಪ್ಲಸ್ ಮೆಟಲನ್ನು ಆ್ಯಸಿಡ್ಗೆ ಹಾಕಿದರೆ ಅಥವಾ ಆ್ಯಸಿಡ್ಗೆ ಮೆಟಲನ್ನು ಹಾಕಿದರೆ ನಮಗೆ ಸಾಲ್ಟ್ ಆ್ಯಂಡ್ ಹೈಡ್ರೋಜನ್ ಲಿಬರೇಟ್ ಆಗುತ್ತೆ. ಈಗ ಆಲ್ರೆಡಿ ಇದನ್ನು ನಾವು ಓದಿದ್ದೀವಿ. ಏನಂತ ಅಂದರೆ ಮೆಟಲ್ ಡಿಸ್ಪ್ಲೇಸಸ್ ಹೈಡ್ರೋಜನ್ ಫ್ರಮ್ ದ ಡೈಲ್ಯೂಟ್ ಆ್ಯಸಿಡ್ಸ್. ನಾವು ಯಾವುದೋ ಒಂದು ಡೈಲ್ಯೂಟ್ ಆ್ಯಸಿಡ್ಗೆ ಮೆಟಲನ್ನು ಹಾಕಿದರೆ ಅಥವಾ ಮೆಟಲ್ ಜೊತೆ ಡೈಲ್ಯೂಟ್ ಆ್ಯಸಿಡ್ನ ರಿಯಾಕ್ಷನ್ ಮಾಡಿದರೆ ನಮಗೆ ಸಾಲ್ಟ್ ಆ್ಯಂಡ್ ಹೈಡ್ರೋಜನ್ ಲಿಬರೇಟ್ ಆಗುತ್ತೆ. ಅದು ಈಗ ನೋಡಿ ಒಂದು ಎಕ್ಸಾಂಪಲ್ ತೊಗೊಳೋಣ. ಆ್ಯಸಿಡ್, ಓಕೆ, ಆ್ಯಸಿಡ್. ಈಗ ಮೆಟಲ್ಲು, ನೀವು ಜಿಂಕ್ ತೊಗೊಳೋಣ. ಜಿಂಕ್ ಇಸ್ ಎ ಮೆಟಲ್. ಸೋಡಿಯಮ್ನು ತಗೋಬೋದು, ತುಂಬ ರಿಯಾಕ್ಟಿವ್ ಇರೋದ್ರಿಂದ ಅದು ಬೇಡ, ಕ್ವಿಕ್ ರಿಯಾಕ್ಷನ್ ಆಗುತ್ತೆ. ಇದನ್ನು ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡಿಗೆ ಹಾಕೋಣ, HCl ಇದೆಯಾ. ಈಗ ಗಿವ್ಸ್ ರೈಸ್ ಟು ZnCl2 ಜಿಂಕ್ ಕ್ಲೋರೈಡ್ ಬಂತು, ಪ್ಲಸ್ ಏನು ಬರುತ್ತೆ, ಹೈಡ್ರೋಜನ್ ಬರುತ್ತೆ. ಈ ಥರ ಅಂದರೆ ಹೈಡ್ರೋಜನ್ ಲಿಬರೇಟ್ ಆಯಿತು ಅಂತ, ಹೈಡ್ರೋಜನ್ ಬಿಡುಗಡೆ ಆಯಿತು. ಹೈಡ್ರೋಜನ್ನು ಗಾಳಿಗಿಂತ ಹಗುರವಾಗಿರೋದ್ರಿಂದ ಇದನ್ನು ಮೇಲಕ್ಕೆ ತೋರಿಸ್ತೀವಿ. ಗ್ಯಾಸಸ್ಗಳಿಗೆ ಆ ರೀತಿ ತೋರಿಸೋದು, ಅಪ್ರೈಟ್ ಮಾರ್ಕ್ ಆರೋ. ಈಗ ಇದು ಒಂದು ಅರ್ಥ ಆಯಿತು. ಅಂದರೆ ಡೈಲ್ಯೂಟ್ ಆ್ಯಸಿಡ್ಗಳಿಂದ ಹೈಡ್ರೋಜನನ್ನು ಡಿಸ್ಪ್ಲೇಸ್ ಮಾಡುತ್ತೆ ಯಾವುದು, ಮೆಟಲ್ಲು. ಆಮೇಲೆ ಸಾಲ್ಟ್ ಕೂಡ ಫಾರ್ಮೇಷನ್ ಆಗುತ್ತೆ, ಸಾಲ್ಟು ಪ್ಲಸ್ ಹೈಡ್ರೋಜನ್. ಅದು ಆ್ಯಕ್ಟಿವಿಟಿ ಪೇಜ್ ನಂಬರ್ 19 ನೋಡೋಣ. ನೋಡಿ, ಈ ಎಕ್ಸ್ಪರಿಮೆಂಟು ಇಲ್ಲೇನಿದೆ, ಒಂದು ಟೆಸ್ಟ್ ಟ್ಯೂಬು, ಅದನ್ನು ಈ ರೀತಿ ಸೆಟಪ್ ಮಾಡಿದ್ದಾರೆ. ಇದ್ರೊಳಗಡೆ ಜಿಂಕ್ ಗ್ರ್ಯಾನ್ಯೂಲ್ಸ್ಗಳನ್ನು ತೆಗೆದುಕೊಂಡಿದ್ದಾರೆ. ಆಮೇಲೆ ಅದಕ್ಕೊಳಗಡೆ ನಿಧಾನವಾಗಿ ಸಲ್ಫ್ಯೂರಿಕ್ ಆ್ಯಸಿಡ್, ಎಂಥದ್ದು, ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್. ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಅಂದ್ರೇನು? ಸಲ್ಫ್ಯೂರಿಕ್ ಆ್ಯಸಿಡ್ ಅಂದ್ರೆ ಗೊತ್ತು, H2SO4. H2SO4 ನೀರಿನಲ್ಲಿ ಒಂದು ಸರ್ಟನ್ ಅಮೌಂಟ್ ಆಫ್ ವಾಟರ್ ತೊಗೊಂಡ್ಬಿಟ್ಟು ಅದನ್ನು ನೀರಿನಲ್ಲಿ ನಿಧಾನವಾಗಿ ಸೇರಿಸೋ ವಿಧಾನ ಇದೆ. ಆ ಪ್ರೊಸೀಜರ್ ಪ್ರಕಾರ ಅದನ್ನು ಸೇರಿಸಿ ಅದನ್ನು ಡೈಲ್ಯೂಟ್ ಆ್ಯಸಿಡ್ ಅಂತ ಕರಿತೀವಿ. ನೀರಿಗೆ ಆ್ಯಸಿಡನ್ನು ಹಾಕಬೇಕು ಅಥವಾ ಆ್ಯಸಿಡ್ಡಿಗೆ ನೀರನ್ನು ಹಾಕಬೇಕು ಅನ್ನುವ ಪ್ರಶ್ನೆ ಇದೆ. ಎರಡೂ ಒಂದೇ ಆಗಲ್ಲ. ಆ್ಯಸಿಡ್ಡಿಗೆ ನೀರು ಹಾಕಿದರೆ ಅಪಾಯ ಆಗುತ್ತೆ, ನೀರಿಗೆ ಆ್ಯಸಿಡ್ ಹಾಕಿದರೆ ಡೈಲ್ಯೂಟ್ ಸೊಲ್ಯೂಷನ್ ಆಗುತ್ತೆ. ನಾವು ಡೈಲ್ಯೂಟ್ ಸೊಲ್ಯೂಷನ್ ಪಡಿಬೇಕು, ಅಪಾಯ ಆಗಬಾರ್ದು ಅಂದರೆ ನೀರನ್ನು ಸರ್ಟನ್ ಅಮೌಂಟ್ ಆಫ್ ವಾಟರ್, ಎಷ್ಟು ನಾವು ಡೈಲ್ಯೂಟ್ ಮಾಡಬೇಕಾಯಿತು ಅಷ್ಟು ನೀರನ್ನು ತೆಗೆದುಕೊಂಡು ಅದಕ್ಕೆ ನಿಧಾನವಾಗಿ ಡ್ರಾಪ್ ಬೈ ಡ್ರಾಪ್ ಆ್ಯಸಿಡ್ಗಳನ್ನು, ಕಾನ್ಸಂಟ್ರೇಟೆಡ್ ಆ್ಯಸಿಡ್ಗಳನ್ನು ಸೇರಿಸಬೇಕು. ಶುದ್ಧವಾಗಿರುವಂಥ ಆ್ಯಸಿಡನ್ನು ನಾವು ಕಾನ್ಸಂಟ್ರೇಟೆಡ್ ಆ್ಯಸಿಡ್ ಅಂತ ಕರಿತೀವಿ. ಅದನ್ನು ನೀರಿಗೆ ಸೇರಿಸಿದಾಗ ಅದು ಡೈಲ್ಯೂಟ್ ಆ್ಯಸಿಡ್ ಆಗುತ್ತೆ. ಈ ಡೈಲ್ಯೂಟ್ ಆ್ಯಸಿಡ್ನಿಂದ ಏನು ಬಿಡುಗಡೆ ಆಗಿದೆ, ಈ ವೆಂಟ್ ಟ್ಯೂಬ್ ಮೂಲಕ ಏನು ಬಂದಿದೆ, ಇದು ಒಂದು ಬೆಂಟ್ ಟ್ಯೂಬ್ ಅಂತ. ಬೆಂಟ್ BENT, ಬೆಂಟ್ ಅಂದರೆ ಬೆಂಡಾಗಿರುವ ಟ್ಯೂಬು. ಈ ಬೆಂಟ್ ಟ್ಯೂಬ್ಗಳ ಮೂಲಕ ಏನು ಬಂದಿದೆ, ಹೈಡ್ರೋಜನ್ ಬರುತ್ತೆ. ಇದನ್ನು ಯಾವುದ್ರ ಮೂಲಕ, ಸೋಪ್ ವಾಟರ್ ಮೂಲಕ ಪಾಸ್ ಮಾಡಿದಾಗ, ಸೋಪ್ ವಾಟರ್ ಇರೋದ್ರಿಂದ ಅದು ಗುಳ್ಳೆಗಳು ಬರ್ತಾವೆ, ಅದು ನಿಮಗೆ ಗೊತ್ತೇ ಇದೆ. ಆ ಗುಳ್ಳೆಗಳು ಬಂದಾಗ ಏನಾಗುತ್ತೆ ನೋಡಿ, ಮೇಲೆ ಬರುತ್ತೆ. ಗುಳ್ಳೆಗಳು ಅಂದರೆ ಬಬಲ್ಸು. ಈ ಬಬಲ್ಸ್ ಒಳಗಡೆ ಏನಿದೆ ಅಂದರೆ ಒಳಗಡೆ ಹೈಡ್ರೋಜನ್ ತುಂಬಿರುತ್ತೆ. ಈ ಹೈಡ್ರೋಜನ್ ಇರೋದ್ರಿಂದ, ಹೈಡ್ರೋಜನ್ನು ಒಂದು ಕಂಬಸ್ಟಿಬಲ್ ಗ್ಯಾಸ್, ಅಂದರೆ ದಟ್ ಬರ್ನ್ಸ್, ಒತ್ತಿ ಹುರಿಯುವಂಥ ಗುಣ ಇದೆ ಅದಕ್ಕೆ, ಹೈಡ್ರೋಜನ್ನಿಗೆ. ಆದ್ದರಿಂದ ಏನಾಗುತ್ತೆ, ಅದು ರಿಯಾಕ್ಷನ್ ಇದ್ರ ಜೊತೆ ಸೇರಿಬಿಟ್ಟು ಬಬಲ್ಸ್ಗಳು ತಕ್ಷಣ ಇಗ್ನೈಟ್ ಮಾಡಿದಾಗ, ಅಂದರೆ ಬೆಂಕಿಯಿಂದ, ನಾವು ಬೆಂಕಿ ಕಡ್ಡಿಯಿಂದನೋ ಅಥವಾ ಕ್ಯಾಂಡಲಿಂದ ಹಚ್ಚಿದರೆ
ಅದು ಪಟ್ ಅಂತ ಸಿಡಿಯುತ್ತೆ. ಯಾಕೆಂದರೆ ಇಲ್ಲಿ ಹೈಡ್ರೋಜನ್ನು ಮತ್ತು ಆಕ್ಸಿಜನ್ ಎರಡು ರಿಯಾಕ್ಟ್ ಆಗುತ್ತೆ. H2 + O2 ಗಿವ್ಸ್ ರೈಸ್ ಟು H2O ಫಾರ್ಮೇಷನ್ ಆಗುತ್ತೆ. H2O ಫಾರ್ಮೇಷನ್ ಆದಾಗ ಒಂದು ಎಕ್ಸ್ಪ್ಲೋಷನ್ ಆಗ್ತದೆ. ವಾಟರ್ ಫಾರ್ಮೇಷನ್ ಆದಾಗ ಎಕ್ಸ್ಪ್ಲೋಷನ್ ಆಗ್ತದೆ. ಈಗ ಈ ಆ್ಯಕ್ಟಿವಿಟಿ ಮೂಲಕ ನಾವೇನು ತಿಳ್ಕೊಂಡು ಅಂದರೆ ಡೈಲ್ಯೂಟ್ ಆಸಿಡ್ ಮತ್ತು ಮೆಟಲ್ಗಳನ್ನು ರಿಯಾಕ್ಟ್ ಮಾಡಿದರೆ ನಮಗೆ ಹೈಡ್ರೋಜನ್ ಲಿಬರೇಟ್ ಆಗುತ್ತೆ. ಅಂದರೆ ನಾವು ಹೈಡ್ರೋಜನ್ ಪಡಿಬೇಕು ಅಂದರೆ ಏನು ಮಾಡ್ಬೋದು, ಈ ವಿಧಾನದಿಂದಲೂ ಪಡಿಬೋದು ಹೈಡ್ರೋಜನನ್ನು. ಆದರೆ ಹೈಡ್ರೋಜನನ್ನು ಸಂಗ್ರಹಿಸಿಡೋದು ಕಷ್ಟ, ಏಕೆಂದರೆ ಅದು ಕಂಬಸ್ಟಿಬಲ್ ಗ್ಯಾಸ್. ಈಗ ಆ್ಯಸಿಡ್ ಪ್ಲಸ್ ಮೆಟಲ್ ಗಿವ್ಸ್ ಸಾಲ್ಟ್ ಆ್ಯಂಡ್ ಹೈಡ್ರೋಜನ್ ಆಯಿತು, ಅದು ಅರ್ಥವಾಯಿತು. ಅದೇ ರೀತಿ ನಾವು ಮೆಟಲನ್ನು ಬೇಸಸ್ ಜೊತೆ ರಿಯಾಕ್ಟ್ ಮಾಡೋಣ. ಆ್ಯಸಿಡ್ ಜೊತೆ ಮಾಡಾಯಿತು, ಈಗ ಬೇಸ್ ಜೊತೆ ನೋಡೋಣ. ಬೇಸ್ ಜೊತೆ ಮಾಡಿದರೆ ಏನಾಗುತ್ತೆ ಅಂದರೆ ಇಲ್ಲಿ ನೋಡಿ, NaOH + ಜಿಂಕ್ ಗಿವ್ಸ್ ರೈಸ್ ಟು Na2ZnO2 + H2. ಅಂದರೆ ಇಲ್ಲೂ ಕೂಡ ಸೇಮ್ ಕಂಡೀಷನ್, ಹೈಡ್ರೋಜನ್ ಇಲ್ಲೂ ಕೂಡ ಲಿಬರೇಟ್ ಇದೆ. ಇಲ್ಲಿ ಸಾಲ್ಟು ಸೋಡಿಯಂ ಜಿಂಕೇಟ್ ಅಂತ ಓದ್ತೀವಿ ಇದನ್ನು, ಸೋಡಿಯಂ ಜಿಂಕೇಟ್. ಇದು ಒಂದು ಸಿಮಿಲರ್ ಆಗಿ ಬೇಸು ಕೂಡ ಮೆಟಲ್ಸ್ ಜೊತೆ ವರ್ತಿಸುತ್ತೆ ಅಂತ. ನೆಕ್ಸ್ಟು ನೋಡಿ, ಹಿಯರ್ ಹೌ ಡು ಮೆಟಲ್ ಕಾರ್ಬೋನೇಟ್ಸ್ ಆ್ಯಂಡ್ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ಸ್ ರಿಯಾಕ್ಟ್ಸ್ ವಿತ್ ಆ್ಯಸಿಡ್ಸ್ ಜೊತೆ ಹೆಂಗೆ ವರ್ತಿಸುತ್ತೆ ಅಂತ ನೋಡಿ. ಮೆಟಲ್ ಕಾರ್ಬೋನೇಟ್ಸ್ ಅಂದರೆ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೋಬೇಕು ನಾವೀಗ. ಮೆಟಲ್ ಕಾರ್ಬೋನೇಟ್ಸ್ ಅಂದರೆ ನಮಗೆ ಗೊತ್ತು, ಮೆಟಲ್ ಅಂದರೆ ಓಕೆ, ಮೆಟಲ್ ಸೋಡಿಯಂ ಮೆಟಲ್ ಕಾರ್ಬೋನೇಟ್ಸ್ ಅಂತ ಇದೆ. ಮೆಟಲ್ಲು ಕಾರ್ಬೋನೇಟ್ ಅಂದರೆ CO3. ಇದು ಮಾಲಿಕ್ಯುಲರ್ ಫಾರ್ಮುಲಾ Na2CO3 ಆಗುತ್ತೆ. ನೀವು ಪೊಟ್ಯಾಷಿಯಮ್ ತಗೊಂಡ್ರೆ K2CO3, ಪೊಟ್ಯಾಷಿಯಂ ಕಾರ್ಬೋನೇಟ್. ಇದು ಮೆಟಲ್ ಕಾರ್ಬೋನೇಟ್ಗಳೇ. ಕ್ಯಾಲ್ಸಿಯಂ ಕಾರ್ಬೋನೇಟ್, ಸುಣ್ಣವನ್ನು ತಯಾರಿಸಲಿಕ್ಕೆ ಬಳಸುವಂಥ ವಸ್ತು CaCO3, ಕ್ಯಾಲ್ಸಿಯಂ ಕಾರ್ಬೋನೇಟ್. ನೋಡಿ, ಇವೆಲ್ಲ ಕಾರ್ಬೋನೇಟ್ಗಳು, ಇವು ಮೆಟಲ್ ಕಾರ್ಬೋನೇಟ್ ಅಂತ ಕರಿತೀವಿ. ಮೆಟಲ್ ಕಾರ್ಬೋನೇಟ್ಗಳು ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ಗಳು ಯಾವ ರೀತಿ ಆ್ಯಸಿಡ್ಸ್ ಜೊತೆ ವರ್ತಿಸುತ್ತೆ ಅಂತ ನೋಡಬೇಕಾಗಿದೆ. ಆಮೇಲೆ ಹೈಡ್ರೋಜನ್ ಕಾರ್ಬೋನೇಟ್ ಅಂದರೆ NaHCO3, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಸೋಡಿಯಂ ಬೈಕಾರ್ಬೋನೇಟ್ ಅಂತ ಓದ್ತಿದ್ದು ಮೊದಲು, ಈಗ ಅದನ್ನು ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಓದ್ತೀವಿ. ಪೊಟ್ಯಾಷಿಯಂ ಕಾರ್ಬೋನೇಟ್ KHCO3, ಪೊಟ್ಯಾಷಿಯಂ ಬೈಕಾರ್ಬೋನೇಟ್ ಅಂತ ಇದು. ಅದೇ ರೀತಿ ಕ್ಯಾಲ್ಸಿಯಂ ಕಾರ್ಬೋನೇಟ್ CaHCO3. ಇದು ಇವೆರಡಕ್ಕೂ ಟ್ವೈಸ್ ಬರುತ್ತೆ, ಯಾಕಂದರೆ ಅದು ವೇಲೆನ್ಸಿ ಮೇಲೆ ಡಿಪೆಂಡ್ ಆಗುತ್ತೆ. ಇದ್ರ ವೇಲೆನ್ಸಿ 2, ಅದರದ್ದು ಗಿಲ್ ಶಿಫ್ಟ್ ಆಗಿದೆ. ಇದ್ರ ಬೈಕಾರ್ಬೋನೇಟ್ ವೇಲೆನ್ಸಿ HCO3ನ ನಾವು HCO3 ಗ್ರೂಪನ್ನು ಏನಂತೀವಿ, ಬೈಕಾರ್ಬೋನೇಟ್ ಗ್ರೂಪ್ ಅಂತೀವಿ. ಅಂದರೆ 1 ಎಲೆಕ್ಟ್ರಾನ್ ಇರುತ್ತಿದೆ, 1 ಎಲೆಕ್ಟ್ರಾನ್ ಎಕ್ಸ್ಟ್ರಾ ಇದೆ. ಪ್ರೋಟಾನು ಮತ್ತು ಎಲೆಕ್ಟ್ರಾನನ್ನು ಬ್ಯಾಲೆನ್ಸ್ ನೋಡಿದಾಗ 1 ಎಲೆಕ್ಟ್ರಾನ್ ಜಾಸ್ತಿ ಇದೆ. ಅದಕ್ಕೋಸ್ಕರ ಇದರ ವೇಲೆನ್ಸಿ ಕೂಡ 1. ನಂಬರ್ ಆಫ್ ಎಲೆಕ್ಟ್ರಾನ್, 1 ಎಲೆಕ್ಟ್ರಾನನ್ನು ಡೊನೇಟ್ ಮಾಡೋದ್ರಿಂದ ಇದರ ವೇಲೆನ್ಸಿ 1 ಅಂತ ಕರಿತೀವಿ. ಕಂಬೈನಿಂಗ್ ಕೆಪಾಸಿಟಿ 1. ಆದರೆ ಇಲ್ಲಿ ಕ್ಯಾಲ್ಸಿಯಂ ವೇಲೆನ್ಸಿ 2 ಇದೆ. ಆಗ ಏನಾಗುತ್ತೆ, ಕ್ಯಾಲ್ಸಿಯಮ್ಗೆ 2 HCO3ಗಳು ಬೇಕಾಗುತ್ತೆ. HCO3 ಇವೆರಡನ್ನು ಸೇರಿಸಿ ಬರೆದಿದ್ದೀವಿ ನಾವು ಅಷ್ಟೇ. ಇದನ್ನು ಹೇಳಿ ಅರ್ಥ ಮಾಡ್ಕೋಬೇಕು ನೀವು. ಓಕೆ, ಇಲ್ಲಿ ನೋಡಿ, ಮೆಟಲ್ ಇದನ್ನು ನಾವು ಆ್ಯಸಿಡ್ ಜೊತೆ ರಿಯಾಕ್ಷನ್ ಮಾಡಬೇಕು. ನಾವು ಓದ್ತಾ ಇರೋದು ಆ್ಯಸಿಡ್ ಚಾಪ್ಟ್ರು. ಆ್ಯಸಿಡ್ಡು ಯಾವುದು ನೋಡಿ, ಇಲ್ಲಿ ಯಾವ್ದು ಮಾಡಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ, ಫಿಗರ್ 2.2 ಪೇಜ್ ನಂಬರ್ 20ನಲ್ಲಿ ಈ ಟೆಸ್ಟ್ ಟ್ಯೂಬ್ ಒಳಗಡೆ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ತೆಗೆದುಕೊಂಡಾರೆ. ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಆಮೇಲೆ ಸೋಡಿಯಂ ಕಾರ್ಬೋನೇಟ್, ಹೈಡ್ರೋಕ್ಲೋರಿಕ್ ಆ್ಯಸಿಡ್ಡು HCl ಇದು, ಆಯಿತಾ. ಇವೆರಡನ್ನು ರಿಯಾಕ್ಟ್ ಮಾಡಿದಾಗ ಅಲ್ಲಿ ಏನು ಬರ್ತದೆ ಅಂದರೆ ಕಾರ್ಬನ್ ಡೈಆಕ್ಸೈಡು ಲಿಬರೇಟ್ ಆಗುತ್ತೆ. ಇದಕ್ಕೆ ನೋಡಿ, ಗಿವ್ಸ್ ರೈಸ್ ಟು NaCl, ಸಾಲ್ಟ್ ಬರುತ್ತೆ, ಅರ್ಥ ಆಯ್ತಾ, NaCl ಪ್ಲಸ್ H2O ಪ್ಲಸ್ CO2. ಇಷ್ಟು 3 ಪ್ರಾಡಕ್ಟ್ ಬರ್ತದೆ ಡೈಲ್ಯೂಟ್ ಆ್ಯಸಿಡ್ಸ್ ಜೊತೆ ಮಾಡಿದಾಗ. ಇದು ಅಷ್ಟೇ, ಎಲ್ಲಾದರೂ ಅಷ್ಟೇ, ಸೇಮ್. ಇಲ್ಲಾದರೆ ಪೊಟ್ಯಾಷಿಯಂ ಕ್ಲೋರೈಡು HCl ತೆಗೆದುಕೊಳ್ಳಿ, KCl ಪ್ಲಸ್ H2O ಪ್ಲಸ್ CO2. ಇಲ್ಲಾದರೆ ಡೈಲ್ಯೂಟ್ HCl
gives rise to CaCl2 ಪ್ಲಸ್ ವಾಟರ್ ಪ್ಲಸ್ CO2. ಈಗ ಏನು ಅರ್ಥ, 3 ಪ್ರಾಡಕ್ಟ್ ಬಂದಿದೆ. ಸಾಲ್ಟ್ ಬಂದಿದೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಮಾಡಿದಾಗ, ವಾಟರ್ ಬಂದಿದೆ, ಕಾರ್ಬನ್ ಡೈಆಕ್ಸೈಡ್ ಬಂದಿದೆ. ಇಲ್ಲಿ ಸೋಡಿಯಂ ಕಾರ್ಬೋನೇಟು, ಇಲ್ಲಿ ಪೊಟ್ಯಾಷಿಯಂ ಕಾರ್ಬೋನೇಟು, ಇಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟು, ಡಿಪೆಂಡಿಂಗ್ ಅಪಾನ್ ದ ದಿಸ್ ಮೆಟಲ್ಸ್ ಯೂಸ್ಡ್ ಲೇಟರ್. ಈಗ ಇಲ್ಲಿ ಈ ಚಿತ್ರದಲ್ಲಿ ಗಮನಿಸಿ, ಈಗ ಏನಾಗ್ತದೆ ಅಂದರೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಲಿಬರೇಟ್ ಆಗಿದೆ. ಇಲ್ಲಿ ಕಾರ್ಬನ್ ಡೈಆಕ್ಸೈಡು ಲಿಬರೇಟ್ ಆಗಿದ್ದು, ಈ ಕಾರ್ಬನ್ ಡೈಆಕ್ಸೈಡು ನೋಡಿ ಇಲ್ಲಿ ಬಂದಿದೆ. ಇದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡನ್ನು ನಾವು ಅದರೊಳಗಡೆ, ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಂದಿರೋ ಕಾರ್ಬನ್ ಡೈಆಕ್ಸೈಡಿಗೆ ನಾವು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂದರೆ CaOH ಟ್ವೈಸ್ ಮೂಲಕ ಪಾಸ್ ಮಾಡ್ತಾ ಇದ್ದೀವಿ. ಅವಾಗ ಏನಾಗುತ್ತೆ ಅನ್ನೋದನ್ನು ರಿಯಾಕ್ಷನ್ ನೋಡೋಣ. ಈಗ ನಮಗೆ ಕಾರ್ಬನ್ ಡೈಆಕ್ಸೈಡ್ ಬಂದಿರೋದು ಗೊತ್ತಾಗಿದೆ, ಅದು ಬೆಂಟ್ ಟ್ಯೂಬ್ ಮೂಲಕ ಇಲ್ಲಿ ಬಂದಿದೆ ಹೊರಗೆ. ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ, CO2 ಗೊತ್ತಾಯ್ತಾ, CO2 ಪ್ಲಸ್ ಏನು ನಾವು ತೆಗೆದುಕೊಂಡಿರೋದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH ಟ್ವೈಸ್ ಗಿವ್ಸ್ ರೈಸ್ ಟು CaCO3 ಕಾರ್ಬೋನೇಟ್ ಬರ್ತದೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ CaCO3 ಪ್ಲಸ್ ವಾಟರ್, 2 ಪ್ರಾಡಕ್ಟ್ ಬರ್ತದೆ. ಇದು ಸೇಮ್ ರಿಯಾಕ್ಷನ್ ಯಾವುದಪ್ಪ ಅಂತಂದರೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂದರೆ ನಾವು ಗೋಡೆಗೆ ಬಳಿಯುವಂಥ ಸುಣ್ಣ. ಅದನ್ನು ಗೋಡೆಗೆ ಸುಣ್ಣವನ್ನು ಬಳಿದ್ರೆ ಅವಾಗ ಏನಾಗುತ್ತೆ, ಅಟ್ಮಾಸ್ಫಿಯರಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆಗಿಬಿಟ್ಟು ಕ್ಯಾಲ್ಸಿಯಂ ಕಾರ್ಬೋನೇಟ್ ಫಾರ್ಮೇಷನ್ ಆಗುತ್ತೆ ಯಾವುದು ಗೋಡೆ ಮೇಲೆ. ಆ ಗೋಡೆ ಏನಾಗುತ್ತೆ, ಬೆಳ್ಳಗೆ ಕಾಣಿಸುತ್ತೆ. ಗೋಡೆಗೆ ಬಣ್ಣ ಸುಣ್ಣ ಹೊಡೆದಾಗ ಅದು ಒಳಪಾಗಿ ಕಾಣೋದಿಲ್ಲ. ನಂತರ 1 or 2 ಡೇಸ್ ಆದಮೇಲೆ ತುಂಬ ಬ್ರೈಟಾಗಿ ಕಾಣಿಸುತ್ತೆ, ವೈಟಾಗಿ. ಯಾಕೆ ಅಂತಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟು ನಿಧಾನವಾಗಿ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಅದೇ ರೀತಿ ನಾವು ಬೈಕಾರ್ಬೊನೇಟ್ಗಳದ್ದು ಇಲ್ಲೊಂದು ರಿಯಾಕ್ಷನ್ ಕೊಟ್ಟಿದ್ದಾರೆ, ಗಮನಿಸ್ಬೋದು. CaCO3 ಪ್ಲಸ್ H2O ಗಿವ್ಸ್. ನಾವು ಕಾರ್ಬನ್ ಡೈಆಕ್ಸೈಡನ್ನು ಮತ್ತು ವಾಟರ್ನ ಇನ್ನೂ ಪಾಸ್ ಮಾಡಿದರೆ ಕಾರ್ಬೋನೇಟಿಗೆ, ಅವಾಗ ಬೈಕಾರ್ಬೊನೇಟ್ ಬರ್ತದೆ. ಬೈಕಾರ್ಬೊನೇಟ್ ಅಂದರೆ ಏನು ಅಂದರೆ ಹೈಡ್ರೋಜನ್ ಕಾರ್ಬೋನೇಟ್ ಅಂತ. ಈಗ ನೀವು ಹೈಡ್ರೋಜನ್ ಕಾರ್ಬೋನೇಟ್ ಇದೆ, ಇದಕ್ಕೆ ನೀವು ಡೈಲ್ಯೂಟ್ ಆ್ಯಸಿಡನ್ನು ಹಾಕಿ, ಡೈಲ್ಯೂಟ್ ಆ್ಯಸಿಡ್ HCl ಹಾಕಿ, ಈಗಲೂ ಸೇಮ್ ಪ್ರಾಡಕ್ಟ್ ಬರ್ತದೆ, CaCl2 ಪ್ಲಸ್ H2O ಪ್ಲಸ್ CO2 ಪ್ರಾಡಕ್ಟ್ ಸೇಮ್ ಬರ್ತದೆ. ದಿಸ್ ಈಸ್ ಅಬೌಟ್ ದ ರಿಯಾಕ್ಷನ್ ಆಫ್ ಮೆಟಲ್ ಕಾರ್ಬೋನೇಟ್ಸ್ ಆ್ಯಂಡ್ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ಸ್ ವಿತ್ ಆ್ಯಸಿಡ್ಸ್ ಜೊತೆ ಅಂತ. ಮೆಟಾಲಿಕ್ ನೆಕ್ಸ್ಟ್ ಆಕ್ಸೈಡ್ ಬಗ್ಗೆ ಸ್ಟಡಿ ಮಾಡೋಣ. ಇಷ್ಟಕ್ಕೆ ನಾವು ಈ ಪಾಠನ ಇಲ್ಲಿ ನಿಲ್ಲಿಸೋಣ. ಥ್ಯಾಂಕ್ಸ್.